ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿಯೊಂದು ದಿನ ಒಂದೊಂದು ಹೊಸ ವಿಷಯಗಳನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಗಮನ ಹರಿಸ್ತಾ ಇರೋದು ಕಣ್ಣುಗಳ ಬಗ್ಗೆ. ಮುಖದಲ್ಲಿ ಯಾವ ಅಂಗ ತುಂಬ ಆಕರ್ಷಣೀಯ ಅಂದರೆ ಅದು ಕಣ್ಣು. ಅಲ್ಲದೆ ಮನುಷ್ಯನ ವ್ಯಕ್ತಿತ್ವ ಅಳಿಯೋದು ಕೂಡ ಆ ಕಣ್ಣುಗಳೇ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ಬ್ಯುಸಿ ಲೈಫಲ್ಲಿ ಈ ಕಣ್ಣುಗಳ ಆರೈಕೆ ಬಗ್ಗೆ ಯಾರು ಕೇರ್ ಮಾಡೋದಿಲ್ಲ. ಹಾಗಾದರೆ ಈ ಕಣ್ಣುಗಳ ಆರೈಕೆ ಎಷ್ಟು ಮುಖ್ಯ, ಯಾವ ರೀತಿ ಮಾಡ್ಕೋಬೇಕು, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಒನ್ಸ್ ಅಗೇನ್ ವೆಲ್ಕಮ್ ಟು ದ ಶೋ. ನಾನು ಭಾವನಾ. ಕಣ್ಣುಗಳ ಆರೈಕೆ ಬಗ್ಗೆ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ಯೂಟಿಷಿಯನ್ ದೀಪಾ ನಾಗೇಶ್. ದೀಪಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಈಗಾಗಲೇ ಹೇಳಿದೆ, ಬ್ಯುಸಿ ಲೈಫು, ಯಾರಿಗೂ ಅಷ್ಟು ಕಣ್ಣುಗಳ ಬಗ್ಗೆ ಕೇರ್ ಮಾಡೋದಕ್ಕೆ ಯಾರಿಗೂ ಟೈಮ್ ಇರೋದಿಲ್ಲ. ಆ್ಯಸ್ ಯೂಶುವಲ್ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇವತ್ತಿನ ಲೈಫ್ ಸ್ಟೈಲಲ್ಲಿ ಕಣ್ಣಿನ ಆರೈಕೆ ಎಷ್ಟು ಮುಖ್ಯ ಅನಿಸುತ್ತೆ? ಖಂಡಿತವಾಗಿ ಭಾವನಾ, ನಾನು ಎಲ್ಲದಕ್ಕಿಂತ ಮುಂಚೆ ಹೇಳೋದು, ಈ ಸುಂದರವಾದ ಜಗತ್ತನ್ನು ಅಂದರೆ ಈ ಕಲರ್ಫುಲ್ ಜಗತ್ತನ್ನು ನೋಡೋದಕ್ಕೆ ಕಾರಣ ಆಗಿರೋದೇ ನಮ್ಮ ಕಣ್ಣುಗಳು. ಸೊ ಅಷ್ಟು ಚೆನ್ನಾಗಿರೋ ಕಲರ್ಫುಲ್ ಜಗತ್ತನ್ನು ನೋಡೋಕ್ಕೆ ಸಾಧ್ಯ ಮಾಡಿಕೊಟ್ಟಿರೋಂಥದ್ದನ್ನು ಕೇರ್ ಮಾಡೋದಂತೂ ಖಂಡಿತ ಬೇಕೇ ಬೇಕು. ಬಟ್ ನಾವು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಬೇರೆ ಎಲ್ಲದಕ್ಕೂ ಇಷ್ಟು ಪ್ರಾಮಿನೆನ್ಸ್ ಕೊಡ್ತೀವಿ. ಬಟ್ ಐಸ್ ಬಗ್ಗೆ ನಾವು ಎಲ್ಲೋ ಒಂದು ಕಡೆ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದೀವಿ ಏನೋ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅದರಲ್ಲಿ ಯಾವ್ಯಾವ ಥರ ಎಲ್ಲ ಕೇರ್ ಮಾಡ್ಬೋದು ಅಂತ ಇವತ್ತು ಖಂಡಿತ ತಿಳಿಸೋಣ. ಓಕೆ, ಅಂದರೆ ಇವಾಗ ಐಸ್ಗೆ ನಾವು ಮುಖ್ಯವಾಗಿ ಇವತ್ತಿನ ಮಕ್ಕಳಲ್ಲಿ ನೋಡಿದ್ರೆ 10ನೇ ಕ್ಲಾಸ್ ಮಕ್ಕಳಿಗೂ ಕೂಡ ಇವಾಗ ಸ್ಪೆಕ್ಟ್ ಬೇಕಾಗತ್ತೆ. ಅಂತಹದ್ರಲ್ಲಿ ಇತ್ತೀಚಿನ ದಿನದಲ್ಲಿ ಒಂಥರ ಪೊಲ್ಯೂಷನ್ ಇದೆ ತುಂಬಾ ಕಡೆ. ಸೊ ಅದ್ರ ಬಗ್ಗೆ ಕೇರ್ ಹರಿಸಬೇಕಾದ್ರೆ ಯಾವ ರೀತಿ ಆಹಾರ ಕ್ರಮ ಇರಬೇಕಾಗತ್ತೆ ನಮ್ದು? ಒಳ್ಳೆ ಕ್ವಶನ್ ಕೇಳಿದ್ರಿ ಭಾವನಾ. ಏನು ಅಂತಂದರೆ, ಅಫ್ಕೋರ್ಸ್ ಈಗ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಈಗ ಕ್ಯಾರೆಟಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಅಂದರೆ ಐಸಿಗೆ ನಮ್ಗೆ ಬೇಕಾಗಿರೋದು ವಿಟಮಿನ್ ಎ ಅಲ್ವಾ. ಸೊ ವಿಟಮಿನ್ ಎ ಜಾಸ್ತಿ ಇರೋದು ಕ್ಯಾರೆಟಲ್ಲಿ, ಬೀಟ್ರೂಟಲ್ಲಿ, ಮತ್ತು ಕ್ಯಾಬೇಜಲ್ಲಿ ಇರುತ್ತೆ, ಬಟರ್ ಫ್ರೂಟಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಗೊತ್ತಿದ್ರು ನಾವೇನು ಮಾಡ್ತೀವಿ, ಅದನ್ನು ಎವ್ರಿ ಡೇ ಯೂಸ್ ಮಾಡ್ಲಿಕ್ಕೆ ಆಗ್ದೇನೆ, ಅಥವಾ ನಮ್ಮ ಈ ನೀವು ಹೇಳ್ದಂಗೆ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಅದನ್ನೆಲ್ಲ ಡೈಲಿ ಯೂಸ್ ಮಾಡೋಕ್ಕಾಗ್ದಿರ ಎಲ್ಲೋ ಒಂದು ಕಡೆ ಲ್ಯಾಗಿಂಗ್ ಬಿಹೈಂಡ್ ಅಂತಲೇ ಹೇಳ್ಬೋದು. ಸೊ ಹಂಗಾಗ್ಬಿಟ್ಟಿದ್ದೀವಿ. ಹಾಗಾಗಿ ನಾವು ಯಾವ ಆಹಾರ ತೊಗೊಳ್ತೀವಿ ಅಂತ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬಟ್ ಅದನ್ನ ಹೇಗೆ ತಗೊಳ್ಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯಾವಾಗ ತಗೋಬೇಕು, ಎಷ್ಟು ಪ್ರಮಾಣದಲ್ಲಿ. ಹೌದು, ಖಂಡಿತವಾಗಿ. ನಾವು ಬಲ್ಕ್ ಆಗಿ ತಗೊಳ್ಳೋದಕ್ಕಿಂತ, ಅಥವಾ ಈಗ ರೈಸನ್ನು ಜಾಸ್ತಿ ತಗೊಂಡು ಬೇರೆ ಎಲ್ಲದನ್ನು ಸೈಡ್ ಡಿಶ್ ಆಗಿ ತಗೊಳ್ಳೋದಕ್ಕಿಂತ, ಈ ರಾ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಅಥವಾ ರೂಟಿ ವೆಜಿಟೇಬಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಜಾಸ್ತಿ ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಅಫ್ಕೋರ್ಸ್ ಡಯಟಿಷಿಯನ್ಸು ಇದನ್ನ ಹೇಳ್ತಾರೆ, ಡಾಕ್ಟರ್ಸ್ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ, ನಿಜ. ಬಟ್ ನಾವು ಆ್ಯಸ್ ಅ ಕಾಮನ್ ಪರ್ಸನ್ ಹೇಗೆ ಅದನ್ನು ತಗೊಳ್ಬೇಕು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅಫ್ಕೋರ್ಸ್ ಕ್ಯಾರೆಟ್ ಈಸ್ ಅ ವೆರಿ ಗುಡ್ ಸೋರ್ಸ್ ಆಫ್ ವಿಟಮಿನ್ ಎ ಅಂತ ಹೇಳ್ತೀವಿ. ಇದನ್ನು ನಾವು ಕ್ಯಾರೆಟ್ ಜ್ಯೂಸ್ ಆಗಿ ತುಂಬ ಜನ ತಗೋತಾ ಇದ್ದಾರೆ. ಬಟ್ ಆಯುರ್ವೇದಿಕಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ಮೇಜರ್ ಮಿಸ್ಟೇಕ್. ಯಾಕಂದರೆ ಯಾವುದೇ ರೂಟಿ ವೆಜಿಟೇಬಲ್ಸ್ ಜ್ಯೂಸ್ ಇರೋದೇ ಇಲ್ಲ. ಸೊ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಈಗ ನೋಡಿ, ಈಗ ಜ್ಯೂಸ್ ಪಾರ್ಲರ್ಗಳಾಗ್ಬಿಟ್ಟಿದೆ, ಅಥವಾ ಜ್ಯೂಸ್ ಕಾರ್ನರ್ಗಳಲ್ಲೆಲ್ಲ ಹೋಗಿ ಕ್ಯಾರೆಟ್ ಜ್ಯೂಸ್ನ ತುಂಬ ಜನ ಪ್ರಿಫರ್ ಮಾಡೋದುಂಟು. ಆದರೆ ಅದರಲ್ಲಿ ಏನಾಗುತ್ತೆ ಅಂದರೆ, ನಾವು ಕ್ಯಾರೆಟನ್ನ ಜ್ಯೂಸ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಕ್ಯಾರೆಟ್ ಪೇಸ್ಟ್ ಆಗುತ್ತೆ ಹೊರತು ಅದು ಜ್ಯೂಸ್ ಆಗೋದೇ ಇಲ್ಲ. ಯಾವಾಗ ನಾವು ಆ ರೂಟಿ ವೆಜಿಟೇಬಲ್ಸ್ನ ಹಾಗೆ ಜ್ಯೂಸ್ ಅಥವಾ ಪೇಸ್ಟ್ ರೂಪದಲ್ಲಿ ತಗೊಳ್ತೀವೋ ಆವಾಗ ಅದು ಡೈಜೆಸ್ಟ್ ಆಗಲ್ಲ. ಅಂದರೆ ನಮ್ಮ ಸಲೈವ ಜೊತೆ ಅದು ಬ್ಲೆಂಡ್ ಆಗಬೇಕು ಚೆನ್ನಾಗಿ. ಸೊ ನಾವು ಚೆನ್ನಾಗಿ ಅದನ್ನು ಚೂ ಮಾಡ್ಬೇಕಂದ್ರೆ ಅದನ್ನು ಅಗದು ಅದನ್ನು ನಮ್ಮ ಸಲೈವನ್ನ ಬ್ಲೆಂಡ್ ಮಾಡಿ ತಗೊಂಡಾಗ ಅಷ್ಟೇ ಅದರದ್ದು ವಿಟಮಿನ್ ಎ ನಮಗೆ ಸಿಗುತ್ತೆ ಹೊರತು ಬೇರೆ ಆ ಥರ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಯಾವ ಥರದ್ದು ವಿಟಮಿನ್ ಎ ಅಥವಾ ನಮ್ಗೆ ಯಾವುದು ನ್ಯೂಟ್ರಿಷನ್ ವ್ಯಾಲ್ಯೂ ಸಪ್ಲೈ ಆಗೋದೇ ಇಲ್ಲ. ಸೊ ಹಾಗಾಗಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕಿಂತ ಪ್ರತಿದಿನ ಇವಾಗ ರೊಟ್ಟಿ ಮಾಡಿದಾಗ ಅದಕ್ಕೆ ಕ್ಯಾರೆಟ್ ತುರಿದು ಹಾಕೋದು, ಅಥವಾ ಎಸ್ಪೆಷಲಿ ಮಕ್ಕಳಲ್ಲಿ ಕ್ಯಾರೆಟ್ ಅಂದರೆ ತಿನ್ನೋದೇ ಇಲ್ಲ ಮಕ್ಕಳು. ಸೊ ಆ ಥರ ಟೈಮಲ್ಲಿ ನಾವೇನು ಮಾಡಬೇಕು, ಅವ್ರಿಗೆ ಅಟ್ರಾಕ್ಟಿವ್, ಯಾಕಂದರೆ ಕ್ಯಾರೆಟ್ ಈಸ್ ಅ ವಂಡರ್ಫುಲ್ ಕಲರ್. ಸೊ ಅದಕ್ಕೆ ಆ ಕಲರ್ನ ನಾವು ಬೇಸಾಗಿ ಇಟ್ಕೊಂಡು ದೋಸೆ ಮಾಡಿಬಿಟ್ಟು ಅದಕ್ಕೆ ಟ್ರೈ ಕಲರ್ ದೋಸೆ ಅಂತ ಮಾಡೋ ಥರ, ಅಂದರೆ ದೋಸೆ ವೈಟ್ ಇರುತ್ತೆ, ಅದಕ್ಕೆ ಆರೆಂಜ್ ಕಲರ್ ಇರೋದ್ರಿಂದ ಕ್ಯಾರೆಟನ್ನ ಅದನ್ನು ತುರಿದ್ಬಿಟ್ಟು ಹಾಕ್ಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಹೀಗೆ ಅಟ್ರಾಕ್ಟಿವ್ ವೇಯಲ್ಲಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟಾಗಿ ಅವರು ತಗೊಳ್ತಾರೆ. ಸೊ ಈ ಥರ ಏನಾದರೂ ಟ್ರಿಕ್ಕಿಯಾಗಿ ನಾವು ಅದನ್ನು ಕನ್ಸ್ಯೂಮ್ ಮಾಡಿಸ್ಬೇಕಾಗತ್ತೆ ಮಕ್ಕಳಿಗೆ. ಸೊ ಕ್ಯಾರೆಟ್ ಜ್ಯೂಸ್ ಕುಡಿದ್ಬಿಟ್ರೆ ನೀವು ಕಣ್ಣು ಚೆನ್ನಾಗಾಗುತ್ತೆ ಅಂತ ಆ ಥರ ಟಾರ್ಚರ್ ಕೊಡೋದಕ್ಕಿಂತ ಸಮ್ ಇಂಟ್ರೆಸ್ಟಿಂಗ್ ವೇಯಲ್ಲಿ ಹೋದರೆ ಡೆಫಿನೆಟಾಗಿ ಅದು ಕನ್ಸ್ಯೂಮ್ ಆಗೇ ಆಗುತ್ತೆ. ಅಂದರೆ ಮೊದಲೇ ಹೇಗಾಗ್ತಿತ್ತು ಅಂದರೆ ಒಂದು 40 ಇಯರ್ಸ್ ಆದಾಗ ಅವಾಗ ಸ್ವಲ್ಪ ಕಣ್ಣು ತೊಂದರೆ ಕೊಡುತ್ತೆ ಅಂತ ಹೇಳ್ತೀವಿ. ಇವಾಗಂತೂ ಅದೇ ಆಗಾಗಲೇ ಹೇಳಿದ ಹಾಗೆ 10 ವರ್ಷದ ಮಗುಗೂ ಕೂಡ ಕಣ್ಣಿನ ತೊಂದರೆಗಳು ಸಾಕಷ್ಟು ಕಾಡ್ತಾ ಇರುತ್ತೆ. ಇವತ್ತಿನ ಲೈಫ್ ಸ್ಟೈಲೇ ಎಲ್ಲದಕ್ಕೂ ಕಾರಣ. ಕೆಲವರಿಗೆ ಬಿಸಿ ಶೆಡ್ಯೂಲ್ ಅಂತ ಹೇಳಿದೆ, ನೈಟ್ ಶಿಫ್ಟ್ಸ್ ಮಾಡ್ತಿರ್ತಾರೆ, ಶಿಫ್ಟ್ ಇಲ್ಲದೇನೆ ಕೆಲವರು ಕೆಲಸ ಮಾಡ್ತಿರ್ತಾರೆ, ಡೇ ಬೈ ಡೇ ಕೆಲಸ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಸೊ ಇವತ್ತಿನ ಲೈಫ್ ಸ್ಟೈಲ್ ನಮ್ಮ ಆರೋಗ್ಯದ ಮೇಲೆ, ಮುಖ್ಯವಾಗಿ ನಮ್ಮ ಕಣ್ಣಿನ ಆರೋಗ್ಯದ ಮೇಲೆ ಯಾವ ರೀತಿ ತೊಂದರೆ ಕೊಡ್ತಾ ಇದೆ? ತುಂಬಾನೇ ಪ್ರಭಾವ ಬೀರುತ್ತೆ ಭಾವನಾ. ಯಾಕೆಂತಂದ್ರೆ ಯಾರನ್ನೇ ನೋಡಿ, ಇವಾಗ IT ಪೀಪಲ್ಸ್ ಇಂದ ಹಿಡಿದು ಎಲ್ಲರೂ ಏನಾಗ್ಬಿಟ್ಟಿದೀವಿ ಅಂತಂದ್ರೆ, ಅಫ್ಕೋರ್ಸ್ ಟಿವಿ ಒಂದು ಒಳ್ಳೆ ಹ್ಯಾಬಿಟ್ ಆಗ್ಬಿಟ್ಟಿದೆ. ಇವಾಗ ಮ್ಯಾಕ್ಸಿಮಮ್ ಟೈಮ್ ನಾವು ಫ್ರೀ ಇದ್ದಾಗೆಲ್ಲ ಟಿವಿ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಸಿಸ್ಟಮ್ ಮುಂದೆ ಇರ್ತೀವಿ, ಇಲ್ಲ ಓದ್ತಾ ಇರ್ತೀವಿ. ಹಿಂಗೆ ಪ್ರತಿ ಸೆಕೆಂಡ್ ನಾವು ಎಚ್ಚರ ಇದ್ದಷ್ಟು
ಅಷ್ಟೊತ್ತು ಕಣ್ಣಿಗೆ ಸ್ಟ್ರೈನ್ ಆಗ್ತಾನೆ ಇರುತ್ತೆ. ಬಟ್ ಮುಂಚಿನ ಥರ ನಾವು ಅಂದರೆ ಹೊರಗಡೆ ವಾಕಿಂಗ್ ಮಾಡೋದು ಕಡಿಮೆ ಆಗಿಬಿಟ್ಟಿದೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನೇಚರ್ ಜೊತೆ ಬೆರೆಯೋದೇ ಕಡಿಮೆ ಆಗಿಬಿಟ್ಟಿದೆ. ನಾವೇನಂದರೆ ಆ ಮಾನಿಟರ್ ಏನಿದೆ ಟಿ ವಿ ಅಥವಾ ಕಂಪ್ಯೂಟರ್ ಮಾನಿಟರ್ ಒಳಗಡೆ ನಮ್ಮ ಪ್ರಪಂಚನ ಹುಡುಕ್ಬಿಟ್ಟಿದ್ದೀವಿ. ಒಂದು ಸರ್ಕಲ್ ಹೌದು ಹೊರಗಡೆ ಇರೋ ವಿಶಾಲ ಜಗತ್ತನ್ನ ನಾವು ನೋಡ್ತಾ ಇಲ್ಲ. ಅಂದರೆ ಯಾವಾಗ ನಾವು ಪ್ರಕೃತಿಗೆ ಹತ್ತಿರ ಆಗ್ತೀವಿ ಆಟೋಮೆಟಿಕ್ ಆಗಿ ಇದು ಯಾವುದು ಪ್ರಾಬ್ಲಮ್ಸ್ ಬರೋದೇ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ 4 ಗೋಡೆ ಮಧ್ಯೆ ಥ್ರೆಡ್ಮಿಲ್ ಮಾಡೋ ಬದಲು ಬೆಳಿಗ್ಗೆ ಹೊತ್ತು ಹೊರಗಡೆ ಹೋಗಿ ವಾಕಿಂಗ್ ಮಾಡೋದ್ರಿಂದ, ಎಸ್ಪೆಷಲಿ ಹುಲ್ಲಿನ ಮೇಲೆ ವಾಕಿಂಗ್ ಮಾಡೋದ್ರಿಂದ ಕಣ್ಣಿಗೆ ತುಂಬ ಒಳ್ಳೆಯದು. ಅಂದರೆ ಆ ಐ ಬ್ರೈಟ್ನೆಸ್ ಅಂತ ಏನು ಹೇಳ್ತೀವಿ ಅದು ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಮಕ್ಕಳಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಹೊರಗಡೆ ಆಡೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅಫ್ಕೋರ್ಸ್ ಬೆಂಗಳೂರಂಥ ಜಾಗಗಳಲ್ಲಿ ನಮಗೆ ಜಾಗನೇ ಸಿಗೋಲ್ಲ ಮಕ್ಕಳಿಗೆ ಆಟ ಆಡಿಸ್ಲಿಕ್ಕೆ. ಬಟ್ ಈವೊಂದು ಅದು ಏನಾಗ್ಬಿಟ್ಟಿದೆ ಅಂದರೆ ಅವರು ತುಂಬ ಒಂದು ಜಾಗಕ್ಕೆ ಅಂಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ ಇದು ವಿಡಿಯೋ ಗೇಮು ಅಥವಾ ಟಿ ವಿ, ಹೀಗೆ ಒಂದಿಷ್ಟು ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿಬಿಟ್ಟಿರುತ್ತೆ. ಸೊ ಯಾವಾಗ ಫಿಸಿಕಲಿ ವೀಕ್ ಆಗಿಬಿಡ್ತಾರೆ ಆಟೋಮೆಟಿಕ್ಕಾಗಿ ಈವನ್ ಐಸು ಎಲ್ಲ ಥರ ಆರ್ಗನ್ಸ್ಗಳು ಅದಂತೂ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅವ್ರಿಗೆ ಪ್ಯಾಸಿವ್ ಅಂದರೆ ಆ್ಯಕ್ಟಿವ್ ಆಗಿರೋದಕ್ಕಿಂತ ಮ್ಯಾಸಿವ್ ಪ್ಲೇಗಳಿಗಿಂತ ಪ್ಯಾಸಿವ್ ಪ್ಲೇಗಳನ್ನ ಎಂಗೇಜ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ಮಕ್ಕಳಿಗಂತೂ ಆಯಿತು ಪ್ಲೇ ಒಂಥರ ಆಟ ಆಡಿಸ್ಬೇಕು. ಆದರೆ ದೊಡ್ಡವ್ರ ಕತೆ ಏನು? ಇವಾಗ ನೀವು ಆಗಲೇ ಹೇಳಿದ್ರಿ, ಸಿಸ್ಟಮ್ ಮುಂದೆ ಕೂತ್ಬಿಟ್ರೆ ಪ್ರಪಂಚನೇ ಮರ್ತು ಬಿಟ್ಟಿರ್ತಾರೆ. ಆ್ಯಂಡ್ ಮನೇಲೂ ಸಿಸ್ಟಮ್, ಆಫೀಸಲ್ಲೂ ಸಿಸ್ಟಮ್, ಎರಡರ ಮುಂದೆನೂ ಕೂತು ಕಣ್ಣಿಗೆ ಸಾಕಷ್ಟು ಎಫೆಕ್ಟ್ ಆಗುತ್ತೆ. ಸೊ ಅವ್ರು ಯಾವ ರೀತಿ ರಿಲ್ಯಾಕ್ಸ್ ಆಗ್ಬೋದು? ಖಂಡಿತವಾಗ್ಲಿ. ಈಗ ತುಂಬ ಜನ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಬೇಡ ಅದ್ರ ಮುಂದೆ ಕುತ್ಕೊಳ್ಬೇಡಿ ಅಂತಂದರೆ ಅವ್ರ ಜೀವನ ನಡೆಯೋದಕ್ಕಾಗಲ್ಲ. ಅಷ್ಟೊಂದು ಪಾರ್ಟ್ ಆಫ್ ಅ ಬಾಡಿ ಆಗಿಬಿಟ್ಟಿದೆ ಸಿಸ್ಟಮ್ ಅನ್ನೋದು. ಸೊ ಆ ಥರ ಇರುವಾಗ ಏನು ಮಾಡ್ಬೋದು ಅಂತಂದರೆ ಒಂದು 10 ನಿಮಿಷಕ್ಕೆ ಒಂದೊಂದ್ಸತಿ ಬ್ರೇಕ್ ತಗೊಂಡು ಜಸ್ಟ್ ಹ್ಯಾಂಡ್ಸ್ನ ರಬ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಐಸ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಕೆಲವೊಂದು ಮಸಾಜಿಂಗ್ ಟೆಕ್ನಿಕ್ಸ್ಗಳಿರುತ್ತೆ. ಅಂದರೆ ಜಸ್ಟ್ ಅವರು ರಿಂಗ್ ಫಿಂಗರ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಐಬಾಲ್ಸ್ನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಐಸ್ ರಿಲ್ಯಾಕ್ಸ್ ಆಗುತ್ತೆ. ಮತ್ತು ಇನ್ ಬಿಟ್ವೀನ್ ಅಂದರೆ 1 ಅವರ್ ಗ್ಯಾಪ್ ಅಥವಾ 2-3 ಅವರ್ಸ್ಗೆ ಒಂದೊಂದ್ಸತಿ ಗ್ಯಾಪ್ ತೊಗೊಂಡು ಈ ರೀತಿ ಐಪ್ಯಾಡ್ ಅಂತ ಸಿಗುತ್ತೆ. ಸೊ ಈ ರೀತಿ ಐಪ್ಯಾಡ್ಗಳನ್ನ ಕಣ್ಣಿನ ಮೇಲೆ ಇಟ್ಕೊಳ್ಬೋದು. ಕಣ್ಣಿನ ಮೇಲೆ ಇಟ್ಕೊಂಡು 10 ನಿಮಿಷ ತೆಗೆದ್ಬಿಟ್ಟು ಆಮೇಲೆ ಮತ್ತೆ ಅದನ್ನು ರೀಯೂಸ್ ಮಾಡ್ಕೊಳ್ಬೋದು. ಸೊ ಆ ಥರ ಐಪ್ಯಾಡ್ಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಐಸ್ ರಿಲ್ಯಾಕ್ಸ್ ಆಗುತ್ತೆ. ಈ ಥರ ಒಂದು ಸ್ವಲ್ಪ ಟೆಕ್ನಿಕ್ಗಳನ್ನ ಯೂಸ್ ಮಾಡ್ಕೊಂಡು ಒಂದು 2 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಐಸ್ನ ಪ್ರೊಟೆಕ್ಟ್ ಮಾಡ್ಕೋಬೋದು. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಈಗ ಇವತ್ತಿನ ಲೈಫ್ ಸ್ಟೈಲ್ ಯಾವ ರೀತಿ ಕಣ್ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಅನ್ಕೊಂಡ್ವಿ. ಇತ್ತೀಚಿನ ದಿನದಲ್ಲಿ ಐ ಮೇಕಪ್ ಇಲ್ಲದೆ ಹೆಣ್ಮಕ್ಳು ಹೊರಗಡೆ ಹೋಗೋದಿಲ್ಲ. ಸೊ ಐ ಮೇಕಪ್ ಹೇಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ ನಂತರ.